ಮಾತಾಡ್ತಾ ಇದ್ವಿ ಬಿಡದಿ ಟೌನ್ಶಿಪ್ನ ಬಗ್ಗೆ. ನಾನು ಉಮೇಶ್ ಅವರದೊಂದು ಪ್ರತಿಕ್ರಿಯೆ ಪಡ್ಕೊಂಡು ನಾಗರಾಜ್ ಯಾದವ್ ಅವ್ರ ಬಳಿಗೆ ಹೋಗ್ತೀನಿ. ಉಮೇಶ್ ಅವರೇ, ಮಾಗಡಿ ಬಾಲಕೃಷ್ಣ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ಬೆಂಗಳೂರು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಅವಕಾಶಗಳು ಇರೋದು 100% ಎಲ್ಲೂ ಕೂಡ ಅನುಮತಿ ಸಿಗೋದಿಲ್ಲ ಭೂಸ್ವಾಧೀನದ ಸಂದರ್ಭದಲ್ಲಿ, ನಿಜವೂ ಕೂಡ. ಸೊ ಏನು ಮಾಡಬೇಕು ಮತ್ತೆ ಸರ್ಕಾರ? ಸರ್, ನಾನು ಈಗಾಗಲೇ ನಮ್ಮ ನಾಯಕರು ಹೇಳಿದ್ದಾರೆ, ನಿಮಗೆ ನೆಲಮಂಗಲದ 5,000 ಎಕರೆ KDB ಜಾಗ ಇದೆ, ದೇವನಹಳ್ಳಿ ಇದೆ, ದಾಬಸ್ಪೇಟೆ ಹತ್ರ ಇದೆ. ಇವ್ರಿಗೆ ಯಾಕೆ ಬಿಡದೆ? ನಿಮಗೆ ಬಿಡದಿದ್ದು ಸಣ್ಣ ಅಂಕಿಅಂಶ ಕೊಡ್ತೀವಿ ಸರ್. 755 ಜನ ರೈತರುಗಳು ಈ 3 ಗ್ರಾಮಗಳದ್ದು ಅಂಕಿಅಂಶ ಕೊಡ್ತಾ ಇದ್ರು. 750 ಜನ ರೈತರು, ಅದರಲ್ಲಿ 614 ಜನ ಸರ್ 1 ಎಕರೆಗಿಂತ ಕಡಿಮೆ ಇರುವಂಥ ರೈತರುಗಳು. ಅರ್ಥ ಮಾಡ್ಕೊಳ್ಳಿ ಇದನ್ನ. 1 ಎಕರೆ ಕಡಿಮೆ, ಇವ್ರು ಕೊಡ್ತಾ ಇರೋದು ಎಷ್ಟು? 2.5 ಕೋಟಿ ಕೇಳಿ. 1 ಎಕರೆಗೆ 2.5 ಕೋಟಿ ಕೊಟ್ಟರೆ ಅಷ್ಟು ಎಷ್ಟು ಜನ ಇರ್ತಾರೆ ಮನೇಲಿ? ಅಂತೇವೆ ಆ ದುಡ್ಡು ಉಳಿತದೆ ಸರ್. ಆಮೇಲೆ ಬದುಕೈತಲ್ಲ ಸರ್. ಅಗ್ರಿಕಲ್ಚರ್ ಅಂದ್ರೇನು? ವೇ ಆಫ್ ಲೈಫ್. ಅಗ್ರಿಕಲ್ಚರ್ ಅಂದ್ರೆ ಸರ್ ಅದು ಒಂದು ಸಂಸ್ಕೃತಿ ಸರ್. ಅದು ಬದುಕು ಕಟ್ಕೊಳ್ಳೋಂಥದ್ದು. ಅದು ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವ್ರು ಹೇಳ್ತಾರೆ ಭೂಮಿ ಬೆಲೆ ಕೊಡ್ಬೋದು. ಇನ್ನೊಂದು ನಮಗೆ ಈಗ ಏರ್ಪೋರ್ಟಲ್ಲಾಗಿದೆ, ಇವತ್ತು ಭೂಮಿ ಬೆಲೆ ಬಂತು. ದೇವೇಗೌಡರು ಅದು ಟೊಯೋಟಾ ತೊಗೊಂಬಂದರು. ಅದೆಲ್ಲ ಅವತ್ತಿನ ಕಾಲದಲ್ಲಿ ಬಡತನ ಇತ್ತು, ನಿರುದ್ಯೋಗ ಸಮಸ್ಯೆ ಹೆಚ್ಚಿನದಾಗಿತ್ತು. ಇವ್ರಿಗೆ ಅನೇಕ ಸವಾಲುಗಳಿದ್ದಾವೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತೀನಿ, ಕನಕಪುರಕ್ಕೆ ಹೋಗಿ ಹೇಳ್ತಾರೆ, ಅಣ್ಣ ಇರ್ತೀನಿ, ಜಮೀನನ್ನ ಮಾರ್ಬೇಡಿ ಕನಕಪುರದ ರೈತರೇ, ನೀವು ಮುಂದೆ ಒಳ್ಳೆ ಬೆಲೆ ಆಗುತ್ತೆ ಅಂತಾರೆ. ಅದನ್ನೇ ಹೇಳಿದ್ದು. ಕನಕಪುರದ ಹೇಳ್ತಾರೆ, ಇಲ್ಲಿ ಬಿಡದಿಲ್ ಮಾರಿ ಅಂತಾರೆ. ಯಾಕಿದು? ಇದೊಂದು ನೀತಿ ಯಾಕೆ? ಇರಿ ಸರ್, ಆಮೇಲೆ ಹೇಳ್ತೀನಿ. ಆಮೇಲೆ ಕಾಂಗ್ರೆಸ್ ಬಗ್ಗೆ ಮಾತಾಡೋದಕ್ಕೆ ಅವರು ವಕ್ತಾರ ಇದ್ದಾರೆ. ನೀವು ಮಾತಾಡಬೇಡಿ. ಕಾಂಗ್ರೆಸ್ನ ವಕ್ತಾರ ಇದ್ದಾರೆ, ಕಾಂಗ್ರೆಸ್ನ ಬಗ್ಗೆ ಮಾತಾಡ್ತಾರೆ. 1 ಎಕರೆಗಿಂತ ಮೇಲಿರೋ ಎಷ್ಟು ಜನ ಅವರೇ? 141 ಅವರು. ಈ 3 ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಒಟ್ಟು ಎಕರೆ ಇದು ಆಯ್ತಾ ಇರೋದು 499 ಎಕರೆ. ಅಂದ್ರೆ ಎಕ್ಸ್ಕ್ಲೂಡಿಂಗ್ ಖರಾಬ್ ಗವರ್ಮೆಂಟ್ ಲ್ಯಾಂಡ್ ಏನು ಬಿಟ್ಟು ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು, ಈ ಸರ್ಕಾರವನ್ನು ಅಟಕ್ ಬಿದ್ದು ಯಾಕೆ ಈ ಸರ್ಕಾರ ಈ ತರ ಮಾಡ್ತಾರೆ? ಈ ಯೋಜನೆ ಈಗ ನೀವು ಪ್ರತಿ ಬಾರಿ ಮಾತಾಡುವಾಗ, ನಿಮ್ಮ ನಾಯಕರು ಮಾತನಾಡುವಾಗ ಒಂದು ಮಾತನ್ನು ಹೇಳ್ತಾರೆ, ಹಿಂದಿನ ಸರ್ಕಾರ ಚರ್ಚೆ ವಿಚಾರ ಕೇಳಿದ್ರೆ ನಾನು ಹೇಳ್ತಾ ಇರೋದು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಯ್ತದೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ? ನಾವೇನ್ ಬೀದಿ ನಾಗರಾಜ್ ಅವರು, ನನಗೆ ಸಮಯ ಕಡಿಮೆ. ನನ್ನ ವೀಕ್ಷಕರಿಗೆ, ನಾಗರಾಜ್ ಯಾದವ್ ಅವರು ನಮ್ಮ ವೀಕ್ಷಕರಿಗೆ ನೀವು ಸರ್ಕಾರದ ಸ್ಟ್ಯಾಂಡ್ ಅನ್ನು ಸರ್ಕಾರದ ಸ್ಟ್ಯಾಂಡ್ ಅನ್ನ ನೀವು ಕ್ಲಿಯರ್ ಆಗಿ ಹೇಳಬೇಕು ನಮ್ಮ ವೀಕ್ಷಕರಿಗೆ. ಯಾಕಂತಂದ್ರೆ ಕನ್ಫ್ಯೂಷನ್ ಇದೆ ಇಲ್ಲಿ. ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಅವರು ಶುರು ಮಾಡಿದ್ರು, ನಾವು ಅದನ್ನು ಮಾಡ್ತಾ ಇದ್ದೀವಿ. ಹಿಂದಿನ ಸರ್ಕಾರಗಳು ತೆಗೆದುಕೊಂಡಂತ ನಿರ್ಧಾರವನ್ನು ಈ ಸರ್ಕಾರ ಬದಲಾಯಿಸಬಾರದು ಅಂತ ಏನಿಲ್ಲ. ಅದೇನು ಬೈಬಲ್ ಅಲ್ಲ ಬದಲಾಯಿಸದೇ ಇರೋದಕ್ಕೆ. ಮಾಡಬಹುದು, ನೀವು ಯಾಕೆ ಮಾಡೋದಕ್ಕೆ ಹಠ ಯಾಕೆ ಅಷ್ಟು? ಹಿಂದಿನ ಸರ್ಕಾರ ಮಾಡಿದ್ದನ್ನ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಆದರೆ ಬೆಂಗಳೂರು ನಗರದ ಒಂದು ಎಂಟಿಟಿಯಾಗಿ ನೋಡಿದಾಗ ಇಡೀ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾ ಇದ್ದ ನಗರಕ್ಕೆ ಹತ್ತಿರವಾಗಿರ್ತಕ್ಕಂಥ ಬಿಡದಿನ ನಾವು ಅಭಿವೃದ್ಧಿ ಪಡಿಸದೇ ಇದ್ದರೆ ಬೆಂಗಳೂರಿನ ಒತ್ತಡವನ್ನು ನೀಗಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಯಾವ ದೃಷ್ಟಿಕೋನದಿಂದ ಮಾಡ್ತಾ ಇದೀವಿ ಅಂತಂದರೆ, ರೈತರನ್ನ ಬೀದಿಗೆ ತಂದು ರೈತರನ್ನ ಹಾಳು ಮಾಡಿಯೋ ಬೆಂಗಳೂರನ್ನ ಉದ್ಧಾರ ಮಾಡೋ ಅನ್ನೋ ದೃಷ್ಟಿಕೋನ ಅಲ್ಲ. ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕಾಗ್ತದೆ. ರೈತರ ಹಿತಾಸಕ್ತಿಯಿಂದಾಗಿ ಅವ್ರಿಗೆ ದೇಶದಲ್ಲೇ ಯಾರೂ ಕೊಡದಂತಹ ಪರಿಹಾರ, ಜಮೀನನ್ನು ತಗೊಂಡು ಅವರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಕಳಿಸೋದು ರೈತರ ಹಿತಾಸಕ್ತಿ. ಒಂದಿಷ್ಟು ಅಂತಲ್ಲ ಸರ್, ಒಂದು ನಿಮಿಷ ಸರ್, ನಾನು ಮುಗಿಸ್ತೀನಿ. ಯಾಕಂದ್ರೆ ನೀವು ಪ್ರತಿಷ್ಠಿತವಾಗಿರ್ತಕ್ಕಂಥ ಚಾನಲ್ ಅಲ್ಲಿ ಉತ್ತಮವಾದ ಸಬ್ಜೆಕ್ಟ್ ನ ರೈತರ ಪರ, ನಾವು ರೈತರೇ ಸರ್, ನಮಗೂ ಗೊತ್ತಿದೆ. ಭೂಮಿ ಕಳ್ಕೊಂಡ್ರೆ ಮತ್ತೆ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಕೃಷಿ ಭೂಮಿಯನ್ನು ಮತ್ತೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ನೋಡ್ರಿ, ಯಾವ್ದನ್ನು ಕಳ್ಕೊಂಡ್ರು ಈ ಕಾಲದಲ್ಲಿ ಕೊಂಡ್ಕೊಳ್ಳಿಕ್ ಆಗೋದಿಲ್ಲ. ಕಷ್ಟ ಇದೆ ಅಂತ ಗೊತ್ತು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿರೋದು ಗೊತ್ತು, ಹಣದುಬ್ಬರ ಜಾಸ್ತಿ ಆಗೋದು ಗೊತ್ತು, ಬೆಲೆ ಹಾಕಿರೋಕೆ ಜಾಸ್ತಿ ಆಗೋದು ಗೊತ್ತು. ಇದಕ್ಕೆಲ್ಲ ಕಾರಣಕರ್ತ ಯಾರಂತ ನಾನು ಹೇಳಬೇಕಾಗಿಲ್ಲ, ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ರೈತರ ಬದುಕನ್ನ ಹಸನ ಮಾಡಬೇಕು, ನಿರುದ್ಯೋಗ ಸಮಸ್ಯೆ ಪರಿಹಾರ ಕಂಡುಕೋಬೇಕು, ಬೆಂಗಳೂರು ನಗರ ಅತಿ ಬೇಗ ಬೆಳೀತಾ ಇರುತ್ತೆ ನಗರದ ಒತ್ತಡವನ್ನು ಕಡಿಮೆ ಮಾಡಬೇಕು. ಒಂದು ಫಸ್ಟ್ ಇಂಡಿಯನ್ ರೈತನನ್ನ ನೀವು ನಗರದಲ್ಲಿ ಸೆಕ್ಯೂರಿಟಿ ಅವರ ಬೀದಿ ಪಾಲ್ ಮಾಡೋದಿಲ್ಲ. ಅವ್ರನ್ನ ಬೀದಿ ಪಾಲ್ ಪರ್ಯಾಯ ಒಂದು ಹಣ ಬೇಕು ಅಂತಂದ್ರೆ 2.5 ಕೋಟಿ ರೂಪಾಯಿಗಳು ಕೊಡ್ತಕ್ಕಂಥದ್ದು, ಇಲ್ಲ ಅಂತಂದ್ರೆ ಅಭಿವೃದ್ಧಿ ಜಾಗವನ್ನು ಕೊಡ್ತಕ್ಕಂಥದ್ದು ಹೇಳಿದ್ಮೇಲೆ ಅವ್ರಿಗೆ ಭವಿಷ್ಯವನ್ನು ಕಟ್ಕೊಳ್ಳೋ ರೀತಿಯಲ್ಲಿ ಉತ್ತಮವಾದ, ಆಮೇಲೆ ಡೆಮೋಕ್ರೆಟಿಕ್ ಒಂದ್ ನಿಮಿಷ ರೈತರ ಹಿತದೃಷ್ಟಿ ಅಂತಂದ್ರಿ ನಾವು ಗಮನಿಸಿದ್ದೀವಿ ಸರ್. ರಾಜ್ಯದಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆ, ನಾನು ಅದೇ ಜಿಲ್ಲೆಯಿಂದ ಬಂದವನು. MRPLಗೆ ಕತೆ ಏನಾಗಿದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದ್ರ ಬಗ್ಗೆ ಅಲ್ಲಿ ಇದ್ದಂತ ರೈತರ ಕತೆ ಏನಾಗಿದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ದಕ್ಷಿಣ ಬಿಡದಿಯ ರೈತರು ಅದೇ ಸ್ಥಿತಿಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಅದೇ ಸ್ಥಿತಿಗೆ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಇರಿ, ನಿಮ್ಮ ಟೈಮ್ ಅಲ್ಲ ರೀ. Who is he talking about? He's got no discipline.
ನಾನು ಹೇಳ್ತಾ ಇರೋದು ದಕ್ಷಿಣ ಕನ್ನಡದ ಬಗ್ಗೆ ಮಾತಾಡೋಣ. ನೀವು ದಕ್ಷಿಣ ಕನ್ನಡ ಮಾತ್ರ ನಾನು ಬೆಳಗಾವಿ ವಿಚಾರ ಮಾತಾಡ್ಬೋದು, ಅದು ಅಲ್ಲ ಪರಿಹಾರ. ಬಿಡದಿ ಬಗ್ಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ನೀವು ಕರೆದಿರ್ತಕ್ಕಂಥ ದಕ್ಷಿಣ ಕನ್ನಡದವರು ರೈತರೇ, ನಾ ಇಲ್ಲ ಅಂತ ಹೇಳಿಲ್ಲ ರೀ. ಅಲ್ಲಿನವರಿಗೆ ಆದ ಸ್ಥಿತಿ ಇಲ್ಲಿಗೆ ಅವ್ರಿಗೆ ಆಗೋದ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಕೇಳಿ. ರಾಜ್ಯದ ಸಮಗ್ರ ವಿಚಾರಗಳನ್ನ ಚರ್ಚೆ ಮಾಡೋಣ. ಇವತ್ತು ನೀವು ಕರೆದಿರ್ತಕ್ಕಂಥ ಕೊನೆಯ ಹಂತದಲ್ಲಿ ಡಿಬೇಟ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಬಿಡದಿ ವಿಚಾರಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಮುಕ್ತ ಮನಸ್ಸಿನಿಂದ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. ಡಿಸೈಡ್ ಆಗಿದ್ದೀರಿ, ಮತ್ತೇನ್ ಚರ್ಚೆ ಕೇಳ್ಕೊಳ್ಳಿ ಸರ್. ಮಾಗಡಿ ಬಾಲಕೃಷ್ಣ ಅವರು ಮಾತನಾಡಿದ್ರು, ಕಂಪ್ಲೀಟ್ ಮಾಡಕ್ ಬಿಡಿ. ನಾನು ಇಂಟರ್ಫಿಯರ್ ಆಗಲಿ ಲಾಸ್ಟ್ ಕಂಪ್ಲೇಂಟ್ ಮಾಡ್ತೀನಿ. ನೋಡಿ ಬಾಲಕೃಷ್ಣ ಅವರು ಹೇಳಿದಾಗೆ ನಾವು ಇವತ್ತು ಮುಖ್ಯಮಂತ್ರಿಗಳಿಗೆ ಕುಮಾರಸ್ವಾಮಿ ಅವರು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಕೇಳಿದಾಗ ಪ್ರಜಾತಂತ್ರ ವ್ಯವಸ್ಥೆ ಅವಕಾಶ ಕೊಡಬೇಕು, ವಿರೋಧ ಪಕ್ಷಗಳಿಗೆ ಸಮಯ ಮೀರಿತು, ಕ್ಷಮಿಸಿ. ಅವಕಾಶವನ್ನು ಕೊಟ್ಟಿದ್ದಾರೆ. ರೈತ ಸಂಘ ಕರ್ಕೊಂಡು ಧನ್ಯವಾದಗಳು. ಮಾಡೋದಿಲ್ಲ ಅವರಿಗೆ ಪರಿಹಾರ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.